ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಜಯಕ. ಇವತ್ತು ನಿಮಗೋಸ್ಕರ 2-3 ಎಪಿಸೋಡ್ನ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ, 3 ಹಾಕೋಣ ಅಂದ್ಕೊಂಡಿದ್ದೀನಿ. ಇಲ್ಲ 2 ಹಾಕ್ತೀನೋ 3 ಹಾಕ್ತೀನೋ, ನನಗೆ ಹೆಂಗೆ ಟೈಮ್ ಸಿಗುತ್ತೋ ಹಂಗೆ ಹಾಕ್ತೀನಿ. ನೋಡಿ, ಟೈಮಿಂಗ್ಸು ನಾನು ಹೇಳೋಕ್ಕಾಗಲ್ಲ. ಸಂಜೆ 6 ಗಂಟೆಗಂತೂ ಒಂದು ವೀಡಿಯೋ ಬಂದೇ ಬರುತ್ತೆ. ಅದಕ್ಕೂ ಮುಂಚೆ ಯಾವ ಟೈಮಿಂಗ್ಸಲ್ಲಿ ಹಾಕ್ತೀನಿ ಅಂತ ಗೊತ್ತಿಲ್ಲ. 12 ಗಂಟೆಗೆ ಹಾಕ್ಬೋದು, ಇಲ್ಲ ಅಂದರೆ 2 ಗಂಟೆಗೆ ಹಾಕ್ಬೋದು. ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿನ್ನೆ ಬರೀ ಇಷ್ಟು 6 ಜನ ಅಷ್ಟೇ ಸಬ್ಸ್ಕ್ರೈಬ್ ಆಗಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯೂಸ್ ಆಗ್ತಿದೆ, ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಖುಷಿ ಆಗುತ್ತೆ. 500 ಜನ ಕಂಪ್ಲೀಟ್ ಆಗ್ತಾರೆ ಸಬ್ಸ್ಕ್ರೈಬರ್ಸು. ಆಮೇಲೆ 1000 ಜನ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಬನ್ನಿ, ಇವತ್ತಿನ ಬೆಳಗಿನ ವಿಡಿಯೋನ ಶುರು ಮಾಡೋಣ. ಅಜ್ಜಿ, ನಾವು ಸ್ಕೂಲಿಗೆ ಹೋಗಿ ಬೇಗ ಬಂದ್ಬಿಡ್ತೀವಿ. ಇವತ್ತು ಗುರುವಾರ, ರಾಯರ ವಾರ. ಅಮ್ಮ ಪ್ರತಿ ಗುರುವಾರ ರಾಯರ್ ಪೂಜೆ ಮಾಡ್ತಿದ್ರು. ಆದ್ರೆ ಇಲ್ಲಿ ರಾಯರ್ ಫೋಟೋನೇ ಇಲ್ಲಲ್ಲ ಅಜ್ಜಿ. ಅಷ್ಟೇ ತಾನೇ ಬಂಗಾರ. ನಾನು ಇವತ್ತು ಹೂ ಮಾರಕ್ ಹೋಗ್ತೀನಲ್ಲ ಪೇಟೆ ಕಡಿಕೆ, ಅವಾಗ ರಾಯರ್ ಫೋಟೋ ತಗೊಂಡ್ಬರ್ತೀನಿ. ಅಯ್ಯೋ ಅಮ್ಮ, ಯಾಕೆ ತೊಂದರೆ ತಗೋತೀರಾ? ಬೇಡ ಬಿಡಿ, ಇನ್ನೊಂದಿನ ಯಾವತ್ತಾದ್ರೂ ತಗೊಂಡ್ರಾಯ್ತು. ಇರ್ಲಿ ಬಿಡವ ಜಯ, ಇನ್ನೆಷ್ಟಿದ್ದದು? 100-150 ಇರ್ತದೆ, ತತ್ತೀನಿ ಬಿಡು. ರಾಯರ್ ಪೂಜೆ ಮಾಡ್ತಿದ್ದಂತಲ್ಲ, ಮುಂಚೆಯಿಂದ ಮಾಡ್ಕೊ ಬಂದಿದ್ನ ಯಾಕೆ ಬಿಡ್ತಿ? ಮುಂಚೆಯಿಂದ ಪೂಜಿಸ್ಕೊ ಬಂದಿದ್ನ ಹಂಗೆಲ್ಲ ಬಿಡಬಾರ್ದು ಕಣವ. ಅವೇ ನಮ್ಮನ್ನು ಕಾಯೋದು. ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡ್ತಿದ್ದಂತಲ್ಲ, ಮಾಡು, ತಪ್ಪೇನಿಲ್ಲ. ಫೋಟೋ ತಾನೇ ತಂದು ಕೊಡ್ತೀನಿ. ಅಮ್ಮ, ನಿಮ್ಗೆ ಯಾಕೆ ತೊಂದರೆ ಅಂತ ಏನೇನೆಲ್ಲ ಹೇಳಿದ್ಯಾ? ನಮ್ಮಮ್ಮ ಇದ್ದಂಗೆ ಅಂತ, ನಾನು ನನ್ನ ಮಗಳಿದ್ದಂಗೆ ನೀನು ಅಂತ ಅಂದಿದ್ದೀನಿ. ಇನ್ನೇನು ತೊಂದರೆಗಿಂತೆ ಅಂತೀಯಪ್ಪ? ನನ್ನ ಮಗಳು ನಾನು ಮಾಡ್ತೀನಿ. ಅಲ್ಲ ಕಣವ ಜಯ, ನನಗೂ ಮಗಳು ಸ್ವಂತ ಮಗಳು ಇದ್ದಿದ್ದಿದ್ರೆ ನಾನು ಮಾಡ್ತಿರ್ಲಿಲ್ವೇನವ? ನೀ ನನ್ನ ಮಗಳಿದ್ದಂಗೆ, ನನ್ನ ಮೊಮ್ಮಕ್ಕಳಿದ್ದಂಗೆನೆ. ನಾನು ಯಾಕೆ ಯೋಚನೆ ಮಾಡಲಿ? ನಮ್ಮ ಮಕ್ಕಳು ನಾವು ಮಾಡ್ಕೋತೀವಿ. ಸರಿ ನಮ್ಮ, ನಿಮ್ಮಿಷ್ಟ. ಸರಿ, ನಾನು ಮರಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನೀನು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದ್ಬಿಡು ಬೇಗ. ಆಮೇಲೆ ನಿನ್ನ ಮಗ ಕೃಷ್ಣ ಅವನ ಅಂತ ನೋಡು ಮೆತ್ತಗೆ. ಅವನೇನೋ ಕಣ್ಣಿಗೆ ಬಿದ್ದರೆ ಕರ್ಕೊಂಬರ್ಬಿಡು, ಹೇಳ್ತೀನಿ. ಆಯ್ತಮ್ಮ, ಕರ್ಕೊಂಬರ್ತೀನಿ. ಬಂದ್ಮೇಲೆ ಸ್ಕೂಲು ಬೇರೆ ಕಡೆಗೆ ಹಾಕ್ಬಿಡಣ. ಅಲ್ಲ ಬೇಡ. ಹ್ಞೂನಮ್ಮ, ಹಂಗೆ ಮಾಡೋಣ. ಹೇಳಿ ಅಮ್ಮ. ಹೋಗ್ರಪ್ಪ, ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ರಿ. ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ನಾನು ಹೋಗಿ ಹೂವು ಮಾರ್ಕೊಂಡು ಬಂದ್ಬಿಡ್ತೀನಿ. ನಿಮಗೆ ಹೊಸ ಬಟ್ಟೆ ತಗೊಂಬರ್ತೀನಿ. ಹೌದಾ ಅಜ್ಜಿ? ಅಜ್ಜಿ, ನನಗೆ ಹಸಿರು ಬಣ್ಣದ್ದು ಮತ್ತು ನೀಲಿ ಬಣ್ಣದ್ದು ಬೇಕು. ಆಯ್ತವ. ನಿನಗೇನು ಬೇಕವ ಲಕ್ಷ್ಮಿ? ಅಜ್ಜಿ, ನನಗೆ ಪಿಂಕ್ ಗುಲಾಬಿ ಬಣ್ಣದ್ದು ಬೇಕು. ಓಹೋ, ಗುಲಾಬಿ ಬಣ್ಣ ಇಷ್ಟನಾ? ಆಯಿತು, ನಿಂಗೂ ತರ್ತೀನಿ ಬಿಡು. ಲಕ್ಷ್ಮಿ, ಮಹಾಲಕ್ಷ್ಮಿ, ಹಂಗೆಲ್ಲ ಅದೇ ಬೇಕು ಇದೇ ಬೇಕು ಅಂತ ಕೇಳಬಾರ್ದು. ಅಜ್ಜಿ ಹತ್ರ ಎಲ್ಲಿರುತ್ತೆ ಕಾಸು? ಇರ್ಲಿ ಬಿಡವ, ಮಕ್ಕಳು ಕೇಳ್ತವೆ, ಇಲ್ಲ ಅನ್ನಕ್ಕಾಗ್ತದಾ? ಸ್ಕೂಲ್ಗೆ ಹೋಗೋ ಮಕ್ಕಳು ಒಳ್ಳೊಳ್ಳೆ ಬಟ್ಟೆ ಹಾಕಬೇಕು. ಅವು ಬೇರೆ ಮಕ್ಕಳನ್ನೆಲ್ಲ ನೋಡ್ತವೆ. ಒಳ್ಳೊಳ್ಳೆ ಬಟ್ಟೆ ಹಾಕಬೇಕು ಬಣ್ಣದ್ದು ಅಂತ ಅವಕ್ಕೆ ಇಷ್ಟ ಆಗ್ತದೆ. ನನಗೆ ಅರ್ಥ ಆಗಲ್ವಾ? ನನ್ನ ತವಳು ಒಂಚೂರು ದುಡ್ಡನ್ನ ಕೂಡಿಕೊಂಡಿದ್ದೀನಿ. ಹೋಗಿ ತತ್ತೀನಿ ಬಿಡು, ಏನು ತೊಂದರೆ ಇಲ್ಲ. ನೀವು ಹೋಗ್ಬಿಟ್ಟು ಬರ್ರಿ. 1 ನಿಮಿಷಮ್ಮ, ಹೂವಿನ ಬುಟ್ಟಿ ತಗೊಂಬರ್ತೀನಿ. ಹ್ಞೂ, ಆಯ್ತವ. ತಾಳ್ರಮ್ಮ, ತಗೊಂಡೋಗ್ರಿ ಹುಷಾರಾಗಿ. ಆಯ್ತವ, ನಾನು ಹುಷಾರಾಗಿ ಹೋಗಿ ಎಲ್ಲ ಹೂವನ್ನು ಮಾರ್ಕೊಬರ್ತೀನಿ. ನೀನು ಬೇಗ ಬಿಟ್ಬಿಟ್ಟು ಬಂದ್ಬಿಡು. ಮನೆ ತಗೋ ಯಾರು ಇರಲ್ಲ. ಬೀಗನ ತಾಂಡೋಗು, ನಾನು ಬರೋದು ಲೇಟ್ ಆಗ್ತದೆ. ಆಯ್ತಮ್ಮ, ನೀವು ಹೊರಡಿ, ನಾ ಹೋಗ್ತೀವಿ. ಹ್ಞೂ ಆಯ್ತು. ಲಕ್ಷ್ಮಿ, ಮಹಾಲಕ್ಷ್ಮಿ, ಬರ್ಲೇನ್ರವ? ಚೆನ್ನಾಗಿ ಓದಬೇಕು. ಹೋಗಿ ಬರ್ರಿ. ಆಯ್ತು ಅಜ್ಜಿ, ಬಾಯ್. ಬಾಯ್ ಅಜ್ಜಿ. ಲಕ್ಷ್ಮಿ, ಮಹಾಲಕ್ಷ್ಮಿ, ನಡೀರಿ ಸ್ಕೂಲ್ಗೆ ಹೋಗೋಣ. ಬಿಟ್ಟು ಬರ್ತೀನಿ. ಅಮ್ಮ, ನಾವು ಬೇರೆ ಊರಿಗೆ ಬಂದಿದ್ದೀವಲ್ವಾ? ಹೌದು ಲಕ್ಷ್ಮಿ, ನಾವು ಬೇರೆ ಊರಿಗೆ ಬಂದಿದ್ದೀವಿ. ಇವತ್ತು ನಿಮ್ಮನ್ನು ಬೇರೆ ಸ್ಕೂಲಿಗೆ ಸೇರಿಸ್ಬೇಕು. ಇಲ್ಲಿಂದ ನೀವು ಹೋಗ್ತಿದ್ದೀವಿ ಸ್ಕೂಲ್ಗೆ ಹೋಗೋಕ್ಕೆ ತುಂಬ ದೂರ ಆಗುತ್ತೆ. ಅಷ್ಟು ದೂರ ನಡೆಯೋಕ್ಕಾಗಲ್ರಮ್ಮ ನಿಮಗೆ. ಇಲ್ಲೇ ಮನೆಯಿಂದ ಸ್ವಲ್ಪ ದೂರ ಮುಂದೆ ಸ್ಕೂಲ್ ಇದೆ, ಅದೇ ಸ್ಕೂಲ್ಗೆ ಸೇರಿಸ್ಬಿಡ್ತೀನಿ ಇವತ್ತು. ಅಮ್ಮ, ಪದೇ ಪದೇ ಸ್ಕೂಲ್ನ ಚೇಂಜ್ ಮಾಡಿದ್ರೆ ನಮಗೆ ಕಷ್ಟ ಆಗುತ್ತಮ್ಮ. ಅಲ್ಲಿ ನನಗೆ ಟೀಚರ್ಸು ಮತ್ತು ಫ್ರೆಂಡ್ಸು ಎಲ್ಲ ಅಡ್ಜಸ್ಟ್ ಆಗಿದ್ರು. ಮತ್ತು ಇವಾಗ ಹೊಸ ಟೀಚರು, ಹೊಸ ಸ್ಕೂಲು, ಹೊಸ ಫ್ರೆಂಡ್ಸು ಅಂದರೆ ನಂಗೆ ಓದೋದಕ್ಕೆ ಮತ್ತು ಪಾಠ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ನನಗೂ ಅಮ್ಮ. ನನಗೂ ಅರ್ಥ ಆಗುತ್ತೆ ನಿಮ್ಮ ಕಷ್ಟ. ಆದರೆ ಏನು ಮಾಡೋದು, ನೀವು ಸ್ಕೂಲಿಗೆ ಹೋಗಲೇಬೇಕು. ಮುಂಚೆ ಹೋಗ್ತಿದ್ದೀವಿ ಸ್ಕೂಲಿಗಂತೂ ಹೋಗೋಕ್ಕಾಗಲ್ಲ, ಅಷ್ಟು ದೂರ ಕಷ್ಟ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಅಡ್ಜಸ್ಟ್ ಆಗುತ್ತೆ. ಬನ್ನಿ ಹೋಗೋಣ. ಎಲ್ಲ ಕಡೆ ಒಳ್ಳೆಯವರು ಇರ್ತಾರೆ, ಒಳ್ಳೆ ಟೀಚರ್ಸೂ ಇರ್ತಾರೆ. ಬನ್ನಿ, ಬಿಟ್ಟು ಬರ್ತೀನಿ. ಆಯಿತು. ಅಪ್ಪ, ಸ್ಕೂಲಿಗಂತೂ ಸೇರ್ಸಾಯ್ತು ಹುಡುಗರನ್ನ. ಇನ್ನು ಅವ್ರ ಪಾಡಿಗೆ ಅವ್ರ ಸ್ಕೂಲಿಗೆ ಹೋಗ್ಕೊಂಡು ಓದ್ಕೊಂಡಿರ್ತಾರೆ. ಸ್ಕೂಲಿಂದ ಬರೋದ್ರೊಳಗಡೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿಟ್ಬಿಡೋಣ.
ಅಜ್ಜಿನೂ ಇನ್ನೇನು ಹೂ ಮಾರ್ಕೊಂಬರ್ತಾರೆ, ಅವ್ರಿಗೂ ಬಂದ ತಕ್ಷಣ ಊಟ ಕೊಡ್ಬೋದು. ರಕ್ತ ಸಂಬಂಧಗಳೇ ಈಗಿನ ಕಾಲದಲ್ಲಿ ನೋಡ್ಕೊಳ್ಳಲ್ಲ. ಅಂಥದ್ರಲ್ಲಿ ನಾನು ಊಹೆನೂ ಮಾಡ್ಕೊಂಡಿರಲಿಲ್ಲ ಇಂಥ ಒಳ್ಳೆ ಅಜ್ಜಿ ಸಿಗ್ತಾರೆ ನಮಗೆ ಅಂತ. ನನ್ನ ಮಕ್ಕಳಿಗೆ ಅಜ್ಜಿ ಪ್ರೀತಿನ ಕೊಟ್ಟಿದ್ದಾರೆ. ನನ್ನ ತಾಯಿ ಮತ್ತೆ ಹುಟ್ಟು ಬಂದಿದ್ದಾಳೇನೋ ಅಂತ ನನಗೆ ಅನಿಸ್ತಾ ಇದೆ. ನನ್ನ ತಾಯಿ ಇದ್ದಿದ್ದರೆ ನನ್ನ ಮಕ್ಕಳನ್ನ ಹೀಗೆ ನೋಡ್ಕೊತಿದ್ರು. ಅದಕ್ಕೆ ಹೆಣ್ಣು ಮಕ್ಕಳಿಗೆ ತಾಯಿ ಇರೋದು ಎಷ್ಟು ಮುಖ್ಯ ಅಲ್ವಾ. ಆ ತಾಯಿ ಮಕ್ಕಳು ನೋಡ್ಕೊಳ್ಳೋದಲ್ದೇ ಅವರ ಮಕ್ಕಳು ಮೊಮ್ಮಕ್ಕಳನ್ನು ಕೂಡ ಎಷ್ಟು ಜೋಪಾನ ಮಾಡ್ತಾಳೆ. ಆದರೆ ಈ ತಂದೆ ಅಮ್ಮಂದ್ರಿಗೆ ಅದೇನು ಬಂದಿದೆ, ಅವ್ರಿಗೂ ಮೊಮ್ಮಕ್ಕಳೇ ತಾನೆ. ಆದರೆ ಯಾಕೆ ಹೀಗೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಎಷ್ಟು ಭೇದ ಭಾವ, ಎಷ್ಟು ವ್ಯತ್ಯಾಸ ಇದೆ. ಏನು ಕಾಲನೋ ಏನೋ. ಇನ್ನು ನನ್ನ ಜೀವನದಲ್ಲಿ ನನ್ನ ಮಕ್ಕಳಷ್ಟೇ ನನಗೆ ಮುಖ್ಯ. ಕೃಷ್ಣನೊಬ್ಬನ್ನ ನನ್ನ ಹತ್ರ ಕರ್ಗಿಸ್ಕೊಂಡ್ಬಿಟ್ರೆ ನನಗೆ ಬೇರೆ ಪ್ರಪಂಚನೇ ಬೇಡ. ನನ್ನ ಮಕ್ಕಳೇ ಸಾಕು. ಸತ್ತು ಇನ್ನೊಂದ್ಸರಿ ಆ ಪಾಪಿ ಮನೆ ಹೊಸಲು ಮಾತ್ರ ತುಳಿಯಲ್ಲ. ಚಿಕ್ಕ ಮನೆ ಆಗಲಿ ನಾನು ಇಲ್ಲೇ ಜೀವನ ಮಾಡಿ ಬದುಕಿ ತೋರಿಸ್ತೀನಿ. ನನ್ನ ಮಕ್ಕಳನ್ನ ದೊಡ್ಡ ವಿದ್ಯಾವಂತರನ್ನಾಗಿ ಮಾಡ್ತೀನಿ. ಒಳ್ಳೆ ಕೆಲಸ ಮಾಡೋ ಥರ ಮಾಡ್ತೀನಿ. ಒಳ್ಳೆ ಹೆಸರು ಮಾಡಬೇಕು. ಆ ರೀತಿ ಮಾಡೇ ಮಾಡ್ತೀನಿ ನಾನು. ಏನು ಮಾಡೋದು, ಬೇರೆ ಊರಿಗೆ ಬಂದು ಹೋಗ್ತಿದ್ದಿದ್ದು ಕೆಲಸನೂ ಕಳ್ಕೊಂಡೆ. ಅವ್ರ ಮನೆ ಕೆಲಸಕ್ಕಂತೂ ಹೋಗೋಕ್ಕಾಗಲ್ಲ. ಮತ್ತು ಇದು ಊರಿಂದ ತುಂಬ ದೂರ ಇದೆ ಈ ಮನೆ. ಅಕ್ಕಪಕ್ಕ ಮನೆಗಳೇ ಕಮ್ಮಿ. ಇದೊಂದು ಒಂಟಿ ಮನೆ. ಇಲ್ಲಿಂದ ಏನು ಕೆಲಸ ಮಾಡಲಿ ನಾನು? ಅಜ್ಜಿ ಪಾಪ ಹೂ ಮಾರ್ಕೊಂಬರ್ತಾರೆ. ಹೂನು ಬೇಕಾದ್ರೆ ಕಟ್ಕೊಟ್ಬಿಡ್ಬೋದು. ಅದೇನು ಸಂಜೆ ಕಟ್ಕೊಟ್ರೂ ಮುಗಿಯುತ್ತೆ, ಇಲ್ಲ ಬೆಳಗ್ಗೆ ಕಟ್ಕೊಟ್ರೂ ಮುಗಿಯುತ್ತೆ. ಮಿಕ್ಕಿದ ಟೈಮಲ್ಲಿ ಏನಾದರೂ ಮಾಡಬೇಕಲ್ಲ. ಏನು ಮಾಡಲಿ? ಈಗ ಒಂದು ಐಡಿಯಾ ಬರ್ತಾ ಇದೆ. ಹೀಗೆ ಮಾಡ್ತೀನಿ. ನನಗೆ ಅದೇ ಸರಿ ಅನ್ನಿಸ್ತಾ ಇದೆ. ಅಜ್ಜಿ ಬಂದಮೇಲೆ ಕೇಳಿ ನೋಡ್ತೀನಿ. ನಾನು ಅಂದ್ಕೊಂಡಿರೋದನ್ನು ನಾನು ಮಾಡಲೇಬೇಕು. ನನ್ನ ಮಕ್ಳಿಗೊಂದು ದಾರಿನ ನಾನು ತೋರಿಸ್ಲೇಬೇಕು. ಎಂಥ ಕಷ್ಟದ ಸಮಯದಲ್ಲೂ ಹೆಣ್ಮಕ್ಳು ಕುಗ್ಗಬಾರ್ದು ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸ್ಬೇಕು. ಫ್ರೆಂಡ್ಸ್, ಈ ಎಪಿಸೋಡ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇವತ್ತು ನಿಮಗೋಸ್ಕರ 2 ರಿಂದ 3 ಎಪಿಸೋಡ್ನ ಹಾಕ್ತಿದ್ದೀನಿ. 2 ಗಂಟೆಗೆ ವಿಡಿಯೋ ಪ್ರಸಾರ ಮಾಡ್ತೀನಿ ಅಂತ ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ. ಅರ್ಧ ವಿಡಿಯೋ ಮಾಡಿದ್ದೆ, ಮತ್ತು ಇನ್ನರ್ಧದಲ್ಲಿ ನನ್ನ ಮಗ ಮಲಗಿದ್ದು ನೆದ್ಬಿಟ್ಟ. ಹಾಗಾಗಿ ಅವ್ನು ನೋಡ್ಕೊಳ್ಳೋದೇ ಆಗೋಯ್ತು. ಕಂಟಿನ್ಯೂ ಮಾಡೋಷ್ಟರಲ್ಲಿ ನನಗೆ ಹತ್ರ 3 ಗಂಟೆ ಆಗಿಬಿಡ್ತು. 3 ಗಂಟೆ ಅಲ್ಲ, ಈಗ ಟೈಮು 2:30. ಕಂಟಿನ್ಯೂ ಮಾಡೋಷ್ಟರಲ್ಲಿ 2:30 ಆಗೋಯ್ತು. ಅದಕ್ಕೆ 2 ಗಂಟೆ ವೀಡಿಯೋ ಹಾಕೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ. ಮತ್ತು ಸಂಜೆ 6 ಗಂಟೆಗೆ ಮಿಸ್ ಇಲ್ಲ, ಎಪಿಸೋಡ್ ಬಂದೇ ಬರುತ್ತೆ ಇನ್ನೊಂದು. ಅದಾದಮೇಲೆ ನೋಡೋಣ, ಆದರೆ ಇನ್ನೊಂದು ಎಪಿಸೋಡ್ನ ಹಾಕ್ತೀನಿ. ಆದಷ್ಟು ಬೇಗ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇದೇ ನನ್ನ ಮೊದಲನೇ ಗುರಿ. ನೋಡೋಣ ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ, ಎಷ್ಟು ಬೇಗ ಆಗುತ್ತೆ ಅಂತ. ಸಂಜೆ ಇನ್ನೊಂದು ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಎಲ್ಲರಿಗೂ ಬಾಯ್.